ಇದರಲ್ಲಿ ನಮ್ಮದು ನಿರ್ಧಾರ ಭಾಳ ದೃಢ ಇದೆ. ಆದರೆ ನಿಧಾನ ವಿನಾಕಾರಣ ಆಗಿಲ್ಲ. ಕಾರಣ ಏನು ಅಂತ ನಾನು ಹೇಳಿಬಿಡ್ತೇನೆ. ಇದರಲ್ಲಿ ಈ ಭೂ ಪರಿವರ್ತನೆ ಅದನ್ನು ಭಾಳ ಸರಳೀಕರಣ ಮಾಡ್ತಾ ಇದ್ದೇವೆ. ಅಂದರೆ ಈ ಮಾಸ್ಟರ್ ಪ್ಲ್ಯಾನ್ ಆದಮೇಲೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಯಾರೇ ಭೂಮಿಯನ್ನು ಉಪಯೋಗಿಸೋದಾದರೆ ಅದನ್ನು ಈಗ ಭೂ ಪರಿವರ್ತನೆ ಕನ್ವರ್ಷನ್ನೇ ತೆಗೆದಾಕ್ತಾ ಇದ್ದೀವಿ. ಸೊ ಕನ್ವರ್ಷನ್ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಗ್ರೀನ್ ಬೆಲ್ಟಲ್ಲಿ ಗ್ರೀನ್ ಆ್ಯಕ್ಟಿವಿಟೀಸು, ಯೆಲ್ಲೋ ಝೋನಲ್ಲಿ ಯೆಲ್ಲೋ ಆ್ಯಕ್ಟಿವಿಟೀಸು, ರೆಡ್ಡಲ್ಲಿ ರೆಡ್ ಆ್ಯಕ್ಟಿವಿಟೀಸು, ಈ ರೀತಿಯಾಗಿ ಏನು ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಉಪಯೋಗಿಸೋ ಆಗಿದ್ರೆ ಅದಕ್ಕೆ ಕನ್ವರ್ಷನ್ನೇ ಬೇಕಾಗಿಲ್ಲ. ನೇರವಾಗಿ ಅವರು ಪ್ಲ್ಯಾನಿಂಗ್ ಅಥಾರಿಟಿಗೆ ಹೋಗ್ಬೋದು. ಸೊ ಅವ್ರು ಹೇಳ್ದಂಗೆ ಇದು 3-4 ತಿಂಗಳು ಸುತ್ತೋದು, ಮತ್ತು ಯಾವ ಅಧಿಕಾರಿಗಳನ್ನು ನಾವು ನಿರ್ದಿಷ್ಟವಾಗಿ ನಾವು ಹೇಳೋಕ್ಕಾಗಲ್ಲ. ಆದರೆ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳಂತೂ ಉಟ್ಕೊಂಡು ಅಧಿಕಾರಿಗಳ ಹೆಸರಿನಲ್ಲಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕೆಟ್ಟ ಹೆಸರು, ಜನಗಳಿಗೆ ಹೊರೆ, ಸಾಮಾನ್ಯ ಜನಗಳಿಗೆ. ಈ ಕಾರಣದಿಂದ ಈ ಕನ್ವರ್ಷನ್ನಲ್ಲಿ ನಡೀತಾ ಇರುವಂತಹ ನಡೆಯಬಾರದ ಚಟುವಟಿಕೆಗಳನ್ನು ಕಡಿವಾಣ ಹಾಕಲಿಕ್ಕೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಆಟೋ ಕನ್ವರ್ಷನನ್ನು ಮಾಡ್ತಾ ಇದ್ದೇವೆ. ಅದು ಎರಡನೇದು ಏನು ಬಂತು, ಅದರಲ್ಲಿ ಮಾಸ್ಟರ್ ಪ್ಲ್ಯಾನ್ ಹೊರಗಡೆ ಇರುವಂಥ ಪ್ರದೇಶ ಅದ್ರ ಬಗ್ಗೆ ಏನು ಮಾಡ್ತೀರಾ ಅಂತ ಹೇಳಿದರು. ಹಿಂದೆ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದರು. ಆದರೆ ಡೀಮ್ಡ್ ಕನ್ವರ್ಷನಲ್ಲೂ ಕೂಡ 3-4-5 ತಿಂಗಳು ಆಗ್ತಾ ಇದೆ ಡೀಮ್ಡ್ ಕನ್ವರ್ಷನ್ ಮಾಡಿಸ್ಕೊಳ್ಳಿಕ್ಕೂ ಕೂಡ. ಅದನ್ನು ಈಗ ಏನು ಮಾಡಿದ್ದೇವೆ, 30 ದಿನಕ್ಕೆ ಕಡ್ಡಾಯವಾಗಿ ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಹೋಗುತ್ತೆ. ಜಿಲ್ಲಾಧಿಕಾರಿಗಳಿಗೆ 15 ದಿನ ಸಮಯ ಕೊಟ್ಟಿದ್ದೇವೆ. ಯಾವ ಇಲಾಖೆ ಜೊತೆ ಬೇಕಾದರೂ ಸಮಾಲೋಚನೆ ಮಾಡಬಹುದು. ಇನ್ನು 15 ದಿನ ಏನಾದರೂ ಎಕ್ಸ್ಟ್ರಾ 15 ದಿನ ಟೈಮ್ ಕೊಟ್ಟಿದ್ದೇವೆ. ಯಾರ್ದಾದ್ರೂ ಉತ್ತರ ಬರಲಿಲ್ಲ ಅಂದರೆ ಪಡ್ಕೊಳ್ಳಿಕ್ಕೆ 30ನೇ ದಿನ ರಾತ್ರಿ ಸಿಸ್ಟಮಲ್ಲಿ ಆಟೋಮ್ಯಾಟಿಕ್ ಆಗಿ ನಾನ್ ಪ್ಲಾನ್ ಏರಿಯಾದಲ್ಲೂ ಕನ್ವರ್ಷನ್ ಸರ್ಟಿಫಿಕೇಟ್ ಜನರೇಟ್ ಆಗಿ ಕನ್ವರ್ಷನ್ ಸರ್ಟಿಫಿಕೇಟ್ ಇಶ್ಯೂ ಆಗಿಬಿಡುತ್ತೆ. 30th ನೈಟ್ ನಾನ್ ಪ್ಲಾನ್ಡ್ ಏರಿಯಾದಲ್ಲೂ 30 ಡೇಸ್ ಒಳಗಡೆ ತಿರಸ್ಕಾರ ಮಾಡೋದಕ್ಕೆ ಟೈಮ್ ಇದೆ. ತಿರಸ್ಕಾರ ಮಾಡದೆ ಹಾಗೆ ಇಟ್ಕೊಂಡ್ರೆ 30ನೇ ದಿನ ರಾತ್ರಿ ಸಿಸ್ಟಮಲ್ಲಿ DC ಸೈನ್ ಆಗುತ್ತೆ, ಆಟೋಮ್ಯಾಟಿಕಲ್ಲಿ ಜನರೇಟ್ ಆಗಿ ಇಶ್ಯೂ ಆಗಿಬಿಡುತ್ತೆ. ಮೂರನೇದು ಇನ್ನೊಂದು ತಿದ್ದುಪಡಿ ತಂದಿದ್ದೇವೆ. ಅದರಲ್ಲಿ ಈ ಸಣ್ಣ ಕೈಗಾರಿಕೆಗಳು MSME ಅಂತೀವಲ್ಲ, ಅಂಥ ಕೈಗಾರಿಕೆಗಳು 2 ಎಕರೆವರೆಗೆ ಅವರೇನಾದರೂ ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಇನ್ನು ಮೇಲೆ ಅವಶ್ಯಕತೆ ಇಲ್ಲ. ಅವರು ನೇರವಾಗಿ ಅಪ್ ಟು 2 acres ನೇರವಾಗಿ ಅವರು ಪ್ಲಾನ್ ಅಪ್ರೂವಲ್ ತಗೊಂಡು ಸಣ್ಣ ಇಂಡಸ್ಟ್ರಿಯನ್ನು ಸೆಟಪ್ ಮಾಡ್ಬೋದು. ಇದು ಮೂರನೇದು. ನಾಲ್ಕನೇದು, ಇವತ್ತು ಪ್ರಪಂಚ ಮತ್ತು ಭಾರತ ದೇಶ ಎರಡೂ ನವೀಕರಿಸಬಹುದಾದಂಥ ಇಂಧನ ಮೂಲಗಳ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೇವೆ, ದಾಪುಗಾಲು ರಿನ್ಯೂವಬಲ್ ಎನರ್ಜಿ ಕಡೆಗೆ. ಸೊ ರಾಜ್ಯದಲ್ಲಿ ಎಲ್ಲೂ ಕೂಡ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗೆ ಅದಕ್ಕೂ ಕೂಡ ಕನ್ವರ್ಷನ್ನು ಬೇಕಾಗಿಲ್ಲ. ಡೈರೆಕ್ಟಾಗಿ ಅವರು ಎನರ್ಜಿ ಡಿಪಾರ್ಟ್ಮೆಂಟಿಂದ ಸ್ಯಾಂಕ್ಷನ್ ತಗೊಂಡು ಅದನ್ನು ಇನ್ಸ್ಟಾಲೇಷನ್ಗೆ ಹೋಗೋ ಥರನೂ ಕೂಡ ಸಿಸ್ಟಮಲ್ಲೇ ಅವರಿಗೆ ಕನ್ವರ್ಷನ್ ಮಾಡಿಕೊಡೋ ಥರ ಆಟೋ ಕನ್ವರ್ಷನ್ ತೊಗೊಂಡು ಬರ್ತಾ ಇದ್ದೀವಿ. ಸೊ ಇವೆಲ್ಲನೂ ಕಂಬೈನ್ ಆಗಿದೆ. ಯಾಕೆ ವಿಳಂಬ ಆಗಿದೆ ಅಂತ ಹೇಳಲಿಕ್ಕೆ ಇವೆಲ್ಲ ಕಂಬೈನ್ ಆಗಿದೆ. ಇಷ್ಟೇ ಅಲ್ಲ, ಈಗ ಇಷ್ಟು ರೂಲ್ಸ್ ಮಾಡಿದ್ದೇವೆ ಅಧ್ಯಕ್ಷರೇ. ಈಗ ನಾವೇನು ತಾವು ಹೇಳಿದ್ರಿ 17ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಕರಡು ನಿಯಮಗಳನ್ನು ನಾವು ಅಧಿಸೂಚನೆ ಹೊರಡಿಸಿದ್ದೇವೆ. ಇಷ್ಟು ರೂಲ್ಸ್ ಇದೆ. 1966ನೇ ಇಸ್ವಿ ಆದಮೇಲೆ ಈ ನಿಯಮಗಳಿಗೆ ಇಷ್ಟು ಪ್ರಮಾಣದಲ್ಲಿ ತಿದ್ದುಪಡಿ ತರ್ತಾ ಇರೋದು ಈಗಲೇ. 1964ರಲ್ಲಿ ಈ ಕಾನೂನು ಬಂದಿದ್ದು, ಕರ್ನಾಟಕ ಭೂ ಕಂದಾಯ ಕಾನೂನು. 66ರಲ್ಲಿ ನಿಯಮಗಳು ರಚನೆ ಆಯಿತು. 66 ಆದಮೇಲೆ ಕಾಲದಿಂದ ಕಾಲಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾ ಬಂದಿದ್ದಾವೆ. ಆದರೆ ಇಷ್ಟು ವೈಡ್ ಸ್ಪ್ರೆಡ್ ಆಗಿ ರೂಲ್ಸಲ್ಲಿ ಬದಲಾವಣೆ ತರ್ತಾ ಇರೋದು ಇದೇ ಮೊದಲು 66ನೇ ಇಸ್ವಿ ಆದಮೇಲೆ. ಯಾವುದ್ಯಾವುದಕ್ಕೆ ಅಂದರೆ ಸರ್ಕಾರಿ ಜಮೀನನ್ನು ಹೇಗೆ ವಶಪಡಿಸ್ಕೊಳ್ಬೇಕು ಅನ್ನೋದರಲ್ಲಿ ಗೊಂದಲ ಇತ್ತು, ಅದಕ್ಕೆ ಕ್ಲಾರಿಟಿ ತರ್ತಾ ಇದ್ದೇವೆ. ರೆವಿನ್ಯೂ ಕೋರ್ಟನ್ನು ಯಾವ ಥರ ನಡೆಸಬೇಕು ಅಂತ ಎಲ್ಲೂ ಇಲ್ಲ, ರೂಲ್ಸ್ ಇಲ್ಲ. ಆ್ಯಕ್ಟಲ್ಲಿದೆ, ರೂಲ್ಸ್ ಇಲ್ಲ. ಹಂಗಾಗಿ ಅವರು ರೆವಿನ್ಯೂ ಕೋರ್ಟ್ ನಡೆಸುವಂಥ ACಗಳು ಅವ್ರದ್ದು ಏನಂದರೆ, ನಾನು ಕೋರ್ಟ್ ಇದ್ದಂಗೆ ನನ್ನ ಕೋರ್ಟಲ್ಲಿ ನಾನು ಏನು ಮಾಡಿದರೂ ಕೂಡ ನನಗೆ ರಕ್ಷಣೆ ಇದೆ.
ಅದಕ್ಕೆ ಈಗ ರೂಲ್ಸ್ ಅಲ್ಲಿ ತರ್ತಾ ಇದ್ದೀವಿ. ರೆವಿನ್ಯೂ ಕೋರ್ಟ್ ಅಂದ್ರೆ ಹೇಗೆ, ಏನ್ ಕಂಡಕ್ಟ್ ಮಾಡಬೇಕು, ಹೇಗೆ ಕಂಡಕ್ಟ್ ಮಾಡಬೇಕು, ಏನ್ ಆರ್ಡರ್ ಮಾಡಬಹುದು, ಏನ್ ಮಾಡಬಾರ್ದು ಅಂತ. ಸಮ್ಮರಿ ಎನ್ಕ್ವೈರಿಗೆ, ಫಾರ್ಮಲ್ ಎನ್ಕ್ವೈರಿಗೆ ಡೆಫಿನೇಷನ್ ಇರಲಿಲ್ಲ, ಅದನ್ನು ಈಗ ರೂಲ್ಸ್ ಅಲ್ಲಿ ತಗೊಂಡು ಬಂದಿದ್ದೇವೆ. ಈ ರೀತಿಯಾಗಿ ಸುಮಾರು ಸೆಕ್ಷನ್ಗಳಿಗೆ ಕೆಲವು ರೂಲ್ಸ್ ಹಳೇದನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಎಲ್ಲಿ ರೂಲ್ಸ್ ಇರಲಿಲ್ಲ ಅಲ್ಲಿ ರೂಲ್ಸ್ ತರ್ತಾ ಇದ್ದೀವಿ. ಕೊನೆಗೆ ಈ ಕನ್ವರ್ಷನ್ಗೆ ಸಂಬಂಧಪಟ್ಟ ಹಾಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರೂಲ್ಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಇನ್ವಾಲ್ವ್ ಇದೆ, ಅವ್ರ ಜೊತೆಗೂ ಕನ್ಸಲ್ಟೇಷನ್ ಮಾಡಿ ಮಾಡಬೇಕು. ಇಷ್ಟೆಲ್ಲ ಮಾಡಿ ಇಷ್ಟು ರೂಲ್ಸು, ಒಟ್ಟು ಇದರಲ್ಲಿ ಎಷ್ಟು ಪೇಜ್ ಇದೆ, 29 ಪೇಜ್ ಇದೆ ರೂಲ್ಸು. ಅಷ್ಟು ರೂಲ್ಸನ್ನು ರೆಡಿ ಮಾಡಿ ಪ್ರೊಫಾರ್ಮ ಎಲ್ಲ ಕೊಟ್ಟು ಮಾಡಿದ್ದೇವೆ. ಇದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಕರಡನ್ನು ಅಧಿಸೂಚನೆ ಮಾಡಿದ್ದೇವೆ. ಈಗ ಇನ್ನೊಂದು ಫೈನಲ್ ರೌಂಡ್, ಯಾಕಂದರೆ ಇದರಲ್ಲಿ ಒಂದೊಂದು ಪದಕ್ಕೂ ಕೂಡ ನಾಳೆ ಅದರ ಮಹತ್ವ ಇರುತ್ತೆ, ತಪ್ಪಾಗಬಾರ್ದು ಅಂತೇಳಿ ಭಾಳ ಎಚ್ಚರಿಕೆಯಿಂದ ಕಾಲಿಡ್ತಾ ಇದ್ದೇವೆ. ಅನುಷ್ಠಾನ ಮಾಡೋದಕ್ಕೆ ಈಗ ಒಂದು ಫೈನಲ್ಲು ಅಧಿಕಾರಿಗಳ ತಂಡ ಮಾಡಿ ಇದನ್ನು ವೆಟ್ಟಿಂಗ್ ಮಾಡಿ ಕೊಟ್ಟ ಕೂಡಲೇ ಇದನ್ನು ಫೈನಲ್ ನೋಟಿಫಿಕೇಶನ್ ಹೊರಡಿಸಿ, ನನ್ನ ಪ್ರಕಾರ ಅಧ್ಯಕ್ಷರೇ ಅವರು ತಿಂಗಳು 3-4 ತಿಂಗಳು ಅಂತ ಅಂದರು, ಅಷ್ಟು ಇಲ್ಲ, ನನ್ನ ಪ್ರಕಾರ 1 ತಿಂಗಳೊಳಗಡೆ ಈ ಕೆಲಸವನ್ನು ಮಾಡಿ ಅಧಿಸೂಚನೆ ಹೊರಡಿಸಿ ಅವ್ರು ಏನು ಮಾಡಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತರ್ತೇವೆ ಅಧ್ಯಕ್ಷರೇ.